ಹಲೋ, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೆಯವರು ತುಂಬ ದಿನಗಳ ನಂತರಕ್ಕೆ ಟೆರೆಸಿಗೆ ಬಂದಿದ್ದಾರೆ. ಏನಕ್ಕೆ ಅಂತಂದರೆ ಜಸ್ಟ್ ಒಂದು ರೌಂಡು ನೋಡೋಣ ಈ ಗಿಡಗಳು ಇದೆಯೋ ಇಲ್ವೋ ಅಂತೇಳಿ. ನಾನು ಸುಮಾರು ದಿನದಿಂದ ಹೋಗಿರಲಿಲ್ಲ ಮೇಲೆ. ನೀರು ಹಾಕ್ತಿದ್ದೆ ಬರ್ತಿದ್ದೆ, ಅದ್ರಿಗೆ ಬೇಕಾಗಂತ ಬೇಕು ಬೇಡ ಅದನ್ನು ಒಂದು 4-5 ದಿನದಿಂದ ನಾನೇನೂ ಮಾಡಿಲ್ಲ. ಹಾಗಾಗಿ ಸುಮ್ಮನೆ ತಮಾಷೆಗೆ ಅಂತ ಮೇಲ್ಗಡೆ ಬಂದರು. ಹಾಗೆ ಅವ್ರಿಗೂ ಟೈಮ್ ಪಾಸಿಗೆ ಒಂದು ವಸ್ತು ಸಿಕ್ತು ಅಲ್ಲಿ ತಿನ್ನೋದಕ್ಕೆ. ಏನು ಅಂತ ಹೇಳಿದರೆ ಗ್ರೀನ್ ಗ್ರಾಮ್, ಹೆಸರು ಕಾಳು. ಇದನ್ನು ನಾನು ಹಾಗೆ ಒಂದೊಂದು ಪಾಟಲ್ಲಿ ಒಂದೊಂದೇ ಅಂತಲೇ ಹಾಕಿದ್ದೆ. ಅದು ಚೆನ್ನಾಗೇ ಬಂದಿದೆ ನೋಡಿ. ಹಾಗೆ ಅದನ್ನು ತಿನ್ಕೋತಾ ಅವರು ರೌಂಡ್ಸ್ ಮಾಡ್ತಾಯಿದ್ದಾರೆ, ಟೂರ್ ಮಾಡ್ತಾಯಿದ್ದಾರೆ ಗಾರ್ಡನ್ನಲ್ಲಿ. ಪ್ರತಿಯೊಂದು ಇದು ನಾನು 2 ಕಾರಣಕ್ಕೆ ಹಾಕಿದ್ದು. ಒಂದು, ಈ ರೀತಿ ಮಕ್ಕಳಿಗೆ ಇವ್ರಿಗೆ ಸುಮ್ಮನೆ ತಿನ್ನಲಿಕ್ಕೆ ಹಸಿ ಕಾಳುಗಳು ಸಿಕ್ಕತ್ತೆ ಅಂತ ಹೇಳಿ, ಮತ್ತು ಟೈಮ್ ಪಾಸು ಆಗುತ್ತೆ. ಅದರಿಂದ ಆರ್ಗ್ಯಾನಿಕ್ಕಾಗಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಥರದ ಕಾಳುಗಳು ಮತ್ತು ಬೆಂಡೆನೂ ಸಹ ಈ ರೀತಿ ತಿನ್ಕೊಳ್ತಾ ಇವರು ಗಾರ್ಡನನ್ನು ಸುತ್ತುತ್ತಾ ಇರ್ತಾರೆ. ಇದರಿಂದ ಮಕ್ಕಳಿಗೆ ಇಂಡೈರೆಕ್ಟಾಗಿಯೋ ಡೈರೆಕ್ಟಾಗಿಯೋ ಈ ಥರ ಕಾಳುಗಳು ತರಕಾರಿಗಳ ಮೇಲೆ ಇಂಟ್ರೆಸ್ಟ್ ಬರುತ್ತೆ ತಿನ್ನೋದು. ಅವ್ರು ಇವಾಗ ಮೇಲ್ಗಡೆ ಬಂದರೆ ಸಾಕು ಕೊಡಿ ಅಂತ ಹೇಳ್ತಾರೆ. ಲೈಕ್ ಯಾವ ರೀತಿ ಅಂತಂದರೆ, ಚಾಕ್ಲೇಟ್ನೆಲ್ಲ ಕೇಳ್ತಾರಲ್ಲ ಮಕ್ಕಳು, ನಂಗೆ ಅದು ಬೇಕೇ ಬೇಕು ಕೊಡಿ ಅಂತೇಳಿ, ಆ ಲೆಕ್ಕಕ್ಕೆ ಇವರು ಬೆಂಡೆಕಾಯಿ ಆಗಲಿ ಈ ರೀತಿ ಕಾಳುಗಳನ್ನಾಗಲಿ ಅವ್ರು ಕೇಳ್ತಾರೆ. ಅದರಿಂದ ಪೇರೆಂಟ್ಸ್ಗೂ ಸಹ ಒಂದು ಖುಷಿ ಸಿಕ್ಕುತ್ತೆ, ಅವರ ಆರೋಗ್ಯನೂ ಸಹ ಚೆನ್ನಾಗೇ ಇರುತ್ತೆ. ಈ ರೀತಿ ನಾನು ಮಾಡಿದೆ, ಅದು ಸಕ್ಸಸ್ಫುಲ್ ಆಗಿದೆ ನನ್ನ ಮಕ್ಕಳ ಮೇಲೆ. ನೀವು ಸಹ ಟ್ರೈ ಮಾಡಿ ನೋಡಿ, ಕಾಳುಗಳು ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೊಂದು ಉದ್ದೇಶ ಏನಂತಂದರೆ, ಈ ಕಾಳುಗಳು ದ್ವಿದಳ ಧಾನ್ಯಗಳ ಗುಂಪಿಗೆ ಇದು ಸೇರುತ್ತಲ್ವ, ಹೆಸರು ಕಾಳು. ಹಾಗಾಗಿ ಇದರಲ್ಲಿ ಬೇರಿನ ಗಂಟುಗಳಲ್ಲಿ ನೈಟ್ರೋಜನ್ನ ಇಟ್ಕೊಳ್ಳೋವಂತಹ ಒಂದು ಕೆಪಾಸಿಟಿ, ಫಿಕ್ಸೇಷನ್ ಬ್ಯಾಕ್ಟೀರಿಯಾ ಅನ್ನೋದಿರುತ್ತೆ. ಅದು ಗಾಳಿಯಲ್ಲಿರೋ ಅಂಥ ವಾತಾವರಣದಲ್ಲಿರೋಂಥ ನೈಟ್ರೋಜನ್ನ ಹಿಡಿದಿಟ್ಕೊಂಡ್ಬಿಟ್ಟು ತನ್ನ ಬೇರುಗಳಲ್ಲಿ ಸಂಗ್ರಹಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಅದ್ರ ಜೊತೆಯಲ್ಲಿರೋಂಥ ಗಿಡಗಳಿಗೆ ಬಿಡುತ್ತೆ. ಮಣ್ಣನ್ನು ಸಹ ಫಲವತ್ತತೆ ಅದರದ್ದು ಹೆಚ್ಚಿಸುತ್ತೆ. ಈ ಕಾರಣದಿಂದ ನಾನು ಇದನ್ನು ಹಾಕಿದ್ದು. ಪ್ರತಿಯೊಂದು ಪಾಟಲ್ಲೂ ಒಂದೊಂದನ್ನೇ ಹಾಕಿದ್ದೆ. ಇದು ಪುಟ್ಟು ಗಿಡ, ಪೆಸ್ಟ್ ಸಹ ಜಾಸ್ತಿ ಅಟ್ಯಾಕ್ ಆಗೋಲ್ಲ ಇದಕ್ಕೆ ನೋಡಿ. ಸುಮ್ಮನೆ ಒಂದೊಂದು ಗಿಡದಲ್ಲಿ ಒಂದು 4-5 ತಿನ್ಕೋತಾ ಹಾಗೆ ಹೋದರೆ ಆ ಪಾಟಲ್ಲಿ ಬೇರೆ ಗಿಡಗಳಿಗಾಗಿರೋಂತಹ ಒಂದು ಏನೋ ಪೆಸ್ಟ್ ಅಟ್ಯಾಕ್ ಆಗಿರ್ಬೋದು, ಯಾವುದಾದ್ರೂ ಏನಾಗಿದೆ ಏನಿಲ್ಲ ಅನ್ನೋದಕ್ಕೂ ನಮಗೆ ಅಲ್ಲಿ ಟೈಮ್ ಕೊಟ್ಟಂಗಾಗುತ್ತೆ. ಪ್ರತಿಯೊಂದು ಪಾಟ್ಗೂ ನೋಡಿ ಹಾಗೆ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಅಲ್ಲೊಂದು ಇಲ್ಲೊಂದು ಕಿತ್ಕೊಳ್ತಾ ಎಂಜಾಯ್ ಮಾಡ್ತಾಯಿದ್ದಾರೆ ಹಸಿರು ಕಾಳುಗಳನ್ನೆಲ್ಲ ತಿನ್ಕೋತ. ತುಂಬಾ ಚೆನ್ನಾಗಿರುತ್ತೆ ಈ ಥರದ ಕಾಳುಗಳೆಲ್ಲ, ಹಿಂಗೆ ನ್ಯಾಚುರಲಾಗಿ ಆರ್ಗ್ಯಾನಿಕ್ಕಾಗಿ ಅಲ್ಲೊಂದು ಇಲ್ಲೊಂದು ತಿಂತಾಯಿದ್ದಾರೆ. ಬಟ್ ಇದು ಚೆನ್ನಾಗೇ ಬಂದಿದೆ. ಇದನ್ನು ನೋಡ್ಬಿಟ್ಟು ನಾನು ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ಬಿಟ್ರೆ ಮನೆಗೆ ಒಂದು 1/4 kg ಅಷ್ಟು ಸಿಕ್ಬಿಡುತ್ತಲ್ಲ ಅಂತ ಖುಷಿ ಅನ್ನಿಸ್ತಾ ಇತ್ತು. ಹುಡುಕ್ತಾ ಇದ್ದಾರೆ ಯಾವ್ಯಾವ ಪಾಟಲ್ಲಿ ಇದೆಯೋ ಇಲ್ಲೋ ಅಂತ ಹೇಳಿ, ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ ನೋಡಿ. ಮಕ್ಕಳಿಗೂ ನಾವು ಈ ರೀತಿ ದೊಡ್ಡವರನ್ನು ನೋಡಿ ಅವರು ಫಾಲೋ ಮಾಡೋದೇ ಹೆಚ್ಚಿರುತ್ತೆ, ನಾವು ಹೇಳ್ಕೊಡೋದನ್ನು ಕಲಿಯೋದಕ್ಕಿಂತಲೂ. ಹಾಗಾಗಿ ಈ ರೀತಿ ನಾವುಗಳ ಕಾಳುಗಳು ತರಕಾರಿಗಳನ್ನು ಈ ರೀತಿ ತಿನ್ನೋದನ್ನು ನೋಡಿಬಿಟ್ಟೆ ಅವರು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ತಾರೆ. ಸುಮಾರು ಪೇರೆಂಟ್ಸ್ ಹೇಳ್ತಾರೆ ತರಕಾರಿ ತಿನ್ನಲ್ಲ, ಈ ಥರ ಕಾಳುಗಳನ್ನು ತಿನ್ನಲ್ಲ ಮಕ್ಕಳು ಅಂತ ಹೇಳಿ. ಇದೊಂದು ಒಳ್ಳೆಯ ಐಡಿಯಾ ಅಂತ ಅನಿಸ್ತು ನನಗೆ. ಅವ್ರಿಗೆ ಗೊತ್ತಿಲ್ಲದೆಲೇನೋ ಈ ರೀತಿ ತರಕಾರಿಗಳನ್ನ ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ನಮಗೂ ಸಹ ಒಳ್ಳೆಯದು, ಅವ್ರಿಗೂ ಸಹ ಒಳ್ಳೆಯದೇ ಅಲ್ವಾ. ಇದು ತುಂಬ ಬೇರುಗಳು ಆಳವಾಗೇನು ಹೋಗೋದಿಲ್ಲ, ಮತ್ತು ಬೇರೆ ಗಿಡಗಳಿಗೂ ಸಹ ತೊಂದರೆ ಮಾಡೋದಿಲ್ಲ. ಪುಟ್ಟು ಗಿಡ, ಅದರಲ್ಲೇ ಕಾಳುಗಳು ಬಂದುಬಿಡುತ್ತೆ. ತುಂಬ ದೊಡ್ಡಕ್ಕೆ ಹರಡ್ಕೊಂಡು ಏನು ತೊಂದರೆನೂ ಮಾಡೋದಿಲ್ಲ ಅಕ್ಕಪಕ್ಕದಲ್ಲಿರೋ ಗಿಡಕ್ಕೆ. ಇದು ನಾನು ತುಂಬಾ ಸಜೆಸ್ಟ್ ಮಾಡ್ತೀನಿ. ಯಾರ್ಯಾರು ಟೆರೆಸ್ ಗಾರ್ಡನ್ ಮಾಡ್ತಾಯಿದ್ದೀರಾ, ಒಂದೊಂದೇ ಕಾಳನ್ನೇ ಹಾಕಿ, ತೊಂದರೆ ಇಲ್ಲ. ಈ ರೀತಿ ಮಾಡಿದಾಗ ಆ ಪಾಟಲ್ಲಿರೋ ಬೇರೆ ಗಿಡಗಳಿಗೂ ಸಹ ಒಂದೊಳ್ಳೆಯದು, ಆ ಮಣ್ಣು ಕೂಡ ರಿಚ್ ಆಗುತ್ತೆ.
ನಾವು ಆರ್ಗ್ಯಾನಿಕ್ಕಾಗಿ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಪೆಸ್ಟ್ ಸಹ ಇದಕ್ಕೆ ಜಾಸ್ತಿನೇ ಅಟ್ಯಾಕ್ ಆಗ್ತಾ ಇರುತ್ತೆ. ಅದನ್ನು ಹಾಗೆ ಕಂಟ್ರೋಲ್ ಮಾಡಬೇಕಾಗತ್ತೆ. ನೋಡಿ ಎಷ್ಟೆಲ್ಲ ಕಾಳನ್ನ ಕಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.